ದೇವಾಲಯದ ಪ್ರಧಾನ ಅರ್ಚಕರಿದ್ದಾರೆ, ಅವ್ರನ್ನ ನಾನು ಮಾತನಾಡಿಸ್ತೀನಿ. ಅರ್ಚಕರೇ, ಇವತ್ತು ಒಂದು ಸೂರ್ಯರಶ್ಮಿ ಸ್ಪರ್ಶಿಸಿತ್ತು, ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಹೊತ್ತು ಇತ್ತು ಅಂತ? ನಮಃ ಶಿವಾಯ. ಈ ವರ್ಷ ಸೂರ್ಯನ ಪೂಜಾ ಕಾಲ ನಾವು ಮೊನ್ನೆ ನೋಡಿದ ಕಾಲಕ್ಕೂ ಇವತ್ತಿಗೂ ಬಹಳ ವ್ಯತ್ಯಾಸ ಇದೆ ಅಂತೇಳಿ ಒಂದು 5:20ರಿಂದ 5:23 ಅಂತ 3 ನಿಮಿಷಗಳ ಕಾಲ ನಾವು ಕೊಟ್ಟಿದ್ವಿ. ಆದರೆ ಭಗವಂತನ ಅನುಗ್ರಹದಿಂದ ಸೂರ್ಯ ಭಗವಂತ 46 ಸೆಕೆಂಡ್ಗಳ ಕಾಲ ಈಶ್ವರನ ನಿಂತು ಪೂಜೆ ಮಾಡಿದ್ದಾನೆ. ಆದ್ರಿಂದ ಇಡೀ ಲೋಕ ಕ್ಷೇಮವಾಗಿರಲಿ, ಎಲ್ಲರಿಗೂ ಅನುಕೂಲ ಆಗಲಿ, ಸ್ವಾಮಿಯ ಅನುಗ್ರಹ ಪರಿಪೂರ್ಣವಾಗಿ ಸಿಗಲಿ. ಇದ್ರದ್ದು ಏನು ಫಲ ಎಲ್ಲ ಹೇಳಾಯ್ತಾನಾಗ್ಲಿ. ಜಲಕಂಟಕ ಅಂತ ಹೇಳಿದ್ರಿ ತಾವು. ಈಗ ಸ್ವಾಮಿ ಲಿಂಗದಿಂದ ಮೇಲೆ ಹೋಗ್ಬೇಕಾದ್ರೆ ತಲೆಯ ಮೇಲೆ ಗೌರಿ ಇರುವಂತದ್ದು, ಅದರಿಂದ ಗಂಗಾಧರೇಶ್ವರ, ಗಂಗೆ ತಲೆ ಮೇಲೆ ಇರಬೇಕು, ಪಾರ್ವತಿ ತೊಡೆ ಮೇಲೆ ಇರಬೇಕು. ತೊಡೆಯ ಮೇಲಿದ್ದ ಪಾರ್ವತಿಯನ್ನ ಪೂಜೆ ಮಾಡಿದ ಸೂರ್ಯ ಭಗವಂತ ಶಿರದಲ್ಲಿದ್ದ ಗಂಗೆಯನ್ನು ಗಮನಿಸದೇ ಹೋದ್ರಿಂದ ಆ ಗಂಗೆಗೆ ಒಂದು ಸ್ವಲ್ಪ ಕೋಪ ಬಂದಿದೆ. ಆ ಕೋಪ ಶಮನಕ್ಕಾಗಿ ಎಲ್ಲ ಶಿವಾಲಯಗಳಲ್ಲಿ ರುದ್ರಾಭಿಷೇಕವನ್ನು ಮಾಡಿದಾಗ ಆ ರುದ್ರ ಜಪದಿಂದ ಸ್ವಾಮಿ ಶಾಂತವಾಗ್ತಾರೆ, ಗಂಗೆಯು ಶಾಂತವಾಗ್ತಾಳೆ. ಎಲ್ಲ ಸಣ್ಣ ಪುಟ್ಟ ಜಲಕಂಠಗಳು ನಡೆಯುವಂಥ ವಿಷಯ ಈ ಒಂದು ವರ್ಷದಲ್ಲಿ ನಡೆಯುತ್ತೆ. ಇಷ್ಟು ಇವರು ಹೇಳುವಂತಹ ಮಾತುಗಳು. ಒಟ್ಟಿನಲ್ಲಿ ಏನು ಈ ಬಾರಿ ಉತ್ತಮವಾಗಿ ಇದೆ, ಆದ್ರೆ ಸ್ವಲ್ಪ ಜಲಕಂಟಕ ಇದೆ, ಇದಕ್ಕೆ ಶಿವನ ಆರಾಧನೆ ಮಾಡಿದ್ರೆ ಒಳ್ಳೇದು ಅನ್ನುವಂತಹ ಮಾತುಗಳನ್ನ ಇವರು ಹೇಳ್ತಿರುವಂತದ್ದು. ಕ್ಯಾಮರಾ ಪರ್ಸನ್ ರಾಯ್ಡು ಜೊತೆ ಹಂಸ ಶ್ಯಾಮಲ, ನ್ಯೂಸ್ 18 ಬೆಂಗಳೂರು. Light off. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.